ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಾಸ್ಟ್ ಲೈವ್. ನಾನು ವಾಸುದೇವ್ ಮಾರ್ನಾಡ್. ಮೊದಲಿಗೆ ಹೆಡ್ಲೈನ್ಸ್. ಹಾಸನದಲ್ಲಿ ಜನಕಲ್ಯಾಣ ಸಮಾವೇಶದಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ. ಜೆಡಿಎಸ್ ಭದ್ರಕೋಟೆಯಲ್ಲಿ ಅಬ್ಬರಿಸಿದ ಸಿಎಂ. ಕುಮಾರಸ್ವಾಮಿ ನಿಖಿಲ್ ವಿರುದ್ಧ ವಾಗ್ದಾಳಿ. ಈ ಬಂಡೆ ಸಿದ್ದರಾಮಯ್ಯ ಜೊತೆ ಇರುತ್ತೆ ಎಂದ ಡಿಕೆ ಶಿವಕುಮಾರ್. ಚಿತ್ರದುರ್ಗದಲ್ಲಿ ಪುಷ್ಪ 2 ಚಿತ್ರಕ್ಕೆ ಕನ್ನಡ ಪರ ಸಂಘಟನೆ ವಿರೋಧ. ಥಿಯೇಟರ್ಗೆ ನುಗ್ಗಿ ಕನ್ನಡ ಪರ ಹೋರಾಟಗಾರರ ಆಕ್ರೋಶ. ಪೋಸ್ಟರ್ಗೆ ಬಸಿ ಬಳೆದ ಕರುನಾಡು ವಿಜಯ ಸೇನೆ. ಕನ್ನಡ ಸಿನಿಮಾಗಳಿಗೆ ಹೆಚ್ಚು ಅವಕಾಶ ಕೊಡಲು ಆಗ್ರಹ. ಬಿಜೆಪಿ ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣ. ನಾಪತ್ತೆಯಾಗಿದ್ದ ನೌಶಾದ್ ತಂಗಿ ತಾಯಿಯನ್ನ ಪತ್ತೆ ಹಚ್ಚಿದ ಎನ್ಐಎ. ಇವತ್ತು ಬೆಳ್ಳಂಬೆಳಗ್ಗೆ ನೌಶಾದ್ ಮನೆಗೆ ಎಂಟ್ರಿ ಕೊಟ್ಟ ಅಧಿಕಾರಿಗಳು. ವಶಕ್ಕೆ ಪಡೆದು ತಲೆಮರೆಸಿಕೊಂಡ ನೌಶಾದ್ ಬಗ್ಗೆ ವಿಚಾರಣೆ. ನಿನ್ನೆ ದಕ್ಷಿಣ ದೆಹಲಿಯಲ್ಲಿ ನಡೆದಿದ್ದ ತ್ರಿವಳಿ ಕೊಲೆ ಕೇಸ್ ಭೇದಿಸಿದ ಪೊಲೀಸರು. ಮೂವರನ್ನ ಕತ್ತು ಸೀಳಿ ಕೊಂದಿದ್ದ ರಾಕ್ಷಸ ಮಗ. ನೆರೆಹೊರೆಯವರ ಎದುರು ಅಪ್ಪ ಅವಮಾನಿಸಿದ್ರು ಅಂತ ಕೊಂದೇ ಬಿಟ್ಟ ಅರ್ಜುನ್. ಆರೋಪಿ ಪೊಲೀಸರ ವಶಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.